ನಮಸ್ಕಾರ ಮಿತ್ರರೇ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗ ನಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಮತ್ತು ನಾವು ಅದನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ಮನಸೂಕ್ಷ್ಮವಾಗಿ ಅರ್ಥಮಾಡಿಸುತ್ತದೆ. ಈ ಅಧ್ಯಾಯದಲ್ಲಿ ಕೃಷ್ಣನು ಅರ್ಜುನನಿಗೆ ಕರ್ಮದ ಮಹತ್ವವನ್ನು ವಿವರಿಸುತ್ತಾನೆ. ತಮ್ಮ ಕರ್ತವ್ಯಗಳನ್ನು ಸಲ್ಲಿಸುವ ಮೂಲಕ ಜೀವನವನ್ನು ಪೂರ್ಣಗೊಳಿಸಬಹುದು ಎಂಬುದರ ತಾತ್ಪರ್ಯವನ್ನು ನಾವು ಈ ಅಧ್ಯಾಯದಿಂದ ತಿಳಿಯಬಹುದು. ಇದು ನಿಮ್ಮ ಜೀವನವನ್ನು ಬದಲಾಯಿಸುವ ಪಾಠ. ಅರ್ಜುನನು ಯುದ್ಧದ ಮಾಯೆಗಳಲ್ಲಿ ಮುಳುಗಿದನು. ಅವನಿಗೆ ತಾನು ತಕ್ಕನಾಗಿಲ್ಲ ಎಂಬ ಭಾವನೆ ತಡೆಹಿಡಿಯಿತು. ಕೃಷ್ಣನು ಅವನಿಗೆ ಹೇಳುತ್ತಾನೆ, ಕರ್ಮಯೋಗವು ಕೇವಲ ಕೆಲಸ ಮಾಡುವುದಲ್ಲ, ಅದು ನಿಷ್ಕಾಮ ಭಾವನೆಯೊಂದಿಗೆ ಕೆಲಸ ಮಾಡುವುದು. ನೀವು ಯಾವ ಕೆಲಸವನ್ನು ಮಾಡುತ್ತೀರಿ ಎಂಬುದನ್ನು ಅದರ ಫಲವನ್ನು ಉದ್ದೇಶಿಸಿ ಮಾಡಬೇಡಿ. ಪ್ರತಿಯೊಂದು ಕಾರ್ಯವೂ ನಿಮ್ಮ ಆತ್ಮಾಭಿವ್ಯಕ್ತಿಗೆ ಸೇವೆಯಾಗಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾರೆ, ನಾವು ಸಲ್ಲಿಸುವ ಕರ್ತವ್ಯವನ್ನು ನಿಸ್ವಾರ್ಥತೆಯಿಂದ ಮಾಡಬೇಕು. ನೀವು ರೈತರನ್ನು ನೋಡಿ, ಅವರು ತಮ್ಮ ಕೆಲಸವನ್ನು ಸಂಪೂರ್ಣ ಮುಡಿಪಿನೊಂದಿಗೆ ಮಾಡುತ್ತಾರೆ, ಆದರೆ ಅದರಿಂದ ಏನು ದೊರೆಯುತ್ತದೆ ಎಂಬುದನ್ನು ಚಿಂತಿಸುತ್ತಿಲ್ಲ. ನದಿ ನೋಡಿ, ಅದು ನಿರಂತರವಾಗಿ ಹರಿಯುತ್ತದೆ, ತನ್ನ ಮೌಲ್ಯವನ್ನು ಎಲ್ಲ ಕಡೆಗೆ ಹರಡುತ್ತದೆ. ನಿಮ್ಮ ಜೀವನದಲ್ಲೂ ಇದು ಅನ್ವಯಿಸುತ್ತದೆ. ಪ್ರತಿದಿನದ ಕಾರ್ಯಗಳನ್ನು ಸೇವೆಯ ಮನೋಭಾವದಿಂದ ಮಾಡಿರಿ. ನಿಮ್ಮ ಕೆಲಸ ನಿಮ್ಮ ಪ್ರಾರ್ಥನೆಯಾಗಲಿ, ಮತ್ತು ನೀವು ಅದನ್ನು ನಿಷ್ಕಾಮ ಭಾವದಿಂದ ಮಾಡಿದರೆ ಯಶಸ್ಸು ಅಥವಾ ವಿಫಲತೆಯ ಭಯ ನಿಮ್ಮನ್ನು ದೌರ್ಬಲ್ಯಗೊಳಿಸಲು ಸಾಧ್ಯವಾಗುವುದಿಲ್ಲ. ಕರ್ಮಯೋಗ ನಮಗೆ ಹೇಳುತ್ತದೆ, ಕೆಲಸದಿಂದ ನೀವು ಮುಕ್ತಿ ಪಡೆಯಬಹುದು, ಅದನ್ನು ಹೇಗೆ ಮಾಡುತ್ತಾರೆ ಎಂಬುದು ಮುಖ್ಯ. ನೀವು ನಿಮ್ಮ ಜೀವನದಲ್ಲಿ ಕರ್ಮಯೋಗವನ್ನು ಹೇಗೆ ಅಳವಡಿಸಬಹುದು ಎಂದು ಈ ದಿನದಿಂದ ಯೋಚಿಸಲು ಪ್ರಾರಂಭಿಸಿ.